ಯಲ್ಲಾಪುರದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಉಲ್ಲಾಸ್ ಶಾನ್ಬಾಗ್, ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನಗೊಳಿಸಲು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಾ ನುಡಿದಂತೆ ನಡೆದಿದೆ. ಕೆಲ ದಿನಗಳಿಂದ ಒಂದಷ್ಟು ಸಮಸ್ಯೆಗಳ ಕಾರಣಕ್ಕಾಗಿ ವ್ಯತ್ಯಯ ಉಂಟಾಗಿತ್ತು. ಸರ್ಕಾರ ಅದನ್ನು ಪರಿಹರಿಸಿ ಎಲ್ಲಾ ಯೋಜನೆಗಳಿಗೂ ಸರಿಯಾಗಿ ನಡೆಸಲು ಕ್ರಮ ಕೈಗೊಂಡಿದೆ ಎಂದರು. ಬರುವ ಬಜೆಟ್ನಲ್ಲೂ ಈ ಗ್ಯಾರಂಟಿಗಳಿಗೆ ಹೆಚ್ಚಿನ ಅನುದಾನ ಬರಲಿದೆ. ವಿರೋಧ ಪಕ್ಷದವರ ಟೀಕೆಗಳನ್ನು ಲೆಕ್ಕಿಸದೆ ಸರಿಯಾಗಿ ಯೋಜನೆ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ರಾಜೇಶ್ ಧನ್ವಾಡ್ಕರ್, ಸಮಿತಿಯ ಸದಸ್ಯರಾದ ಎಂಕೆ ಭಟ್ ಯಡಳಿ, ಶಿವಾನಂದ್ ನಾಯ್ಕ್, ಅನಿಲ್ ಮರಾಠೆ ಉಪಸ್ಥಿತರಿದ್ದರು. ಅದು ಮುಂದೆ ಏನಾಯ್ತು ಅದು ತಮಗೆ ಗೊತ್ತಿದ್ದು ತಾವು ಹೇಳ್ಬೋದು. ಅದು ಒಂದೇ ಸಮಸ್ಯೆ ಬಿಟ್ಟರೆ ಇನ್ನು ಇವರು ನಮ್ಮ ಫುಡ್ ಇಲಾಖೆಯವರು ಹೇಳ್ಕಳಿಸಿದ್ದಾರೆ. ಅವರಿಗೆ ಅಂದರೆ ಇವತ್ತು 5 ದಿವಸ ಬರಬೇಕಾಗುತ್ತೆ. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ರದ್ದಾದ ಕಾರಣಗಳ ಬಗ್ಗೆ ಅವ್ರಿಗೆ ಕೇಳಾಗಿತ್ತು. ಮೇಡಮ್ ಅವರು ಇತ್ತು, ಅವರಿಗೆ ಏನಾದರೂ ಅದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ, ಕಡೆಗೆ ಹೇಳಿ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. GST ಇದು ಕೂಡ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಈಗ ಬಜೆಟ್ ಆಗ್ತಾ ಇದೆ ನಾಳೆ 7ನೇ ತಾರೀಕಿಗೆ. ಆ ಬಜೆಟ್ನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಬಾಕಿ ಹಣವನ್ನು ಕೊಡುವಂಥ ವಿಚಾರ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.